ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇತ್ತೀಚೆಗಂತೂ ಎಲ್ಲ ಕಡೆ ಇದು ತುಂಬಾ ವೈರಲ್ ಆಗ್ತಿರುವ ವಿಡಿಯೋ. ಹಾಗಾಗಿ ಈ ರೆಸಿಪಿಯನ್ನು ನಾನು ಕೂಡ ಮಾಡಿದೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತದೆ. ಹಾಗೆಯೇ ಇದು ವೈರಲ್ ಕೂಡ ಆಗ್ತಾ ಇದೆ. ಹಾಗೆ ಯಾವ ಮೀನನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೂತಾಯಿಯನ್ನು ತೊಗೊಂಡಿದ್ದೇನೆ. ಇವಾಗ ಮೊದಲಿಗೆ ನಾನು ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಕಿವುಚಿ ನೀರು ಹಾಕಿ ಅದನ್ನು ನೆನೆಯಲಿಕ್ಕೆ ಇಡ್ತೇನೆ. ಒಂದು ಅರ್ಧ ಕಪ್ ಆಗುವಷ್ಟಾದರೂ ಇದಕ್ಕೆ ನೀರು ಬೇಕು. ನೋಡಿ, ಇಷ್ಟು ನೀರು ಹಾಕಿ ಸ್ವಲ್ಪ ನಾನಿದನ್ನು ಚೆನ್ನಾಗಿ ಕಿವುಚಿ ಅದನ್ನು ಅಲ್ಲೇ ನೆನೆಯಲಿಕ್ಕೆ ಬಿಡ್ತೇನೆ. ಈ ಹುಣಸೆ ಹಣ್ಣಿನ ರಸವನ್ನು ನಾವು ರೆಡಿ ಮಾಡಿ ಇಟ್ಟಾದಮೇಲೆ ಇದಕ್ಕೆ ಬೇಕಾದ ಸ್ವಲ್ಪ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ 2 ನೀರುಳ್ಳಿಯನ್ನು ತೊಗೊಂಡಿದ್ದೇನೆ. ಸಣ್ಣ ನೀರುಳ್ಳಿ ಇರ್ತದಲ್ಲ, ಅದು ಸಿಕ್ಕಿದರೆ ತುಂಬಾ ಒಳ್ಳೆಯದು. ಆದರೆ ಅದಿಲ್ಲದ ಕಾರಣ ದೊಡ್ಡ ನೀರುಳ್ಳಿಯನ್ನು ಯೂಸ್ ಮಾಡಿದ್ದೇನೆ. 1 ಇಂಚು ಆಗುವಷ್ಟು ಶುಂಠಿ, ಹಾಗೆಯೇ ಒಂದು 10 ಬೆಳ್ಳುಳ್ಳಿ ಹೆಸರು ಮತ್ತು ಕರಿಬೇವು. ಇವಾಗ ಒಂದು ಪ್ಯಾನಿಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಹಾಗೆಯೇ ಈ ನೀರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ನಾನು ಜಜ್ಜಿ ತೊಗೊಂಡಿದ್ದೇನೆ. ಕಟ್ ಮಾಡೋದಕ್ಕಿಂತ ಜಜ್ಜಿ ತೊಗೊಂಡ್ರೆ ಒಳ್ಳೆಯದು. ಹಾಗೆಯೇ ಇವಾಗ ನೋಡಿ, ಬಿಸಿಯಾದ ಎಣ್ಣೆಗೆ ಕರಿಬೇವನ್ನು ಹಾಕಿ ಆಮೇಲೆ ಜಜ್ಜಿದ ನೀರುಳ್ಳಿ ಬೆಳ್ಳುಳ್ಳಿ ಹಾಗೂ ಶುಂಠಿಯನ್ನು ಹಾಕ್ತೇನೆ. ಎಲ್ಲವನ್ನು ನಾನು ಒಟ್ಟಿಗೆ ಹಾಕಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ತೇನೆ. ನಿಧಾನವಾಗಿ ಇದನ್ನು ಫ್ರೈ ಮಾಡಿ ಆದಮೇಲೆ ಒಂದು ಸ್ವಲ್ಪ ಇದರ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನು ಉಳಿದ ಮಸಾಲವನ್ನು ಹಾಕ್ತೇನೆ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿಯನ್ನು ಹಾಕ್ತೇನೆ. ಜಾಸ್ತಿ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದಾದರೆ, ಜಾಸ್ತಿ ಖಾರ ಬೇಡ, 2 ಟೇಬಲ್ ಸ್ಪೂನ್ ಸರಿ ಆಗ್ತದೆ. ಹಾಗೆ ಇದನ್ನು ಲೋ ಫ್ಲೇಮಲ್ಲಿಟ್ಟು ಇವಾಗ ಫ್ರೈ ಮಾಡಬೇಕು. ಯಾಕೆಂದರೆ ಈ ಮಸಾಲೆ ಎಲ್ಲ ಕಪ್ಪಗಾಗಿ ಹೋಗಬಾರ್ದು. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗ ಎಷ್ಟು ಒಳ್ಳೆ ಕಲರ್ ಬಂತು ನೋಡಿ. ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಒಂದು 5 ನಿಮಿಷ ಆದರೆ ಇದನ್ನು ಫ್ರೈ ಮಾಡಬೇಕಾಗ್ತದೆ. ಯಾಕೆಂದರೆ ಆ ಮಸಾಲದ ಘಮ ಎಲ್ಲ ಬರಬೇಕು. ಅಷ್ಟಾಗುವಾಗ ಇದು ಫ್ರೈ ಆಗಿದೆ ಅಂತ ಆಗ್ತದೆ. ಹಾಗೆ ಇಷ್ಟು ಫ್ರೈ ಮಾಡಿ ಆದಮೇಲೆ ನೋಡಿ, ನಾವು ಮಾಡಿಟ್ಟಂಥ ಈ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬೇಕು. ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಹುಣಸೆ ಹಣ್ಣಿನ ರಸವನ್ನು ಮಾಡಿದ್ದೇನೆ. ಇದು ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಮತ್ತೆ ಕೂಡ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳು ಮಾಡಬಹುದು. ಹಾಗೆ ನೋಡಿ, ನಾನು ಕೂಡ ಹಾಗೆ ಸ್ವಲ್ಪ ಇಲ್ಲಿ ಮತ್ತೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಈ ಥರ ಮಸಾಲವನ್ನು ರೆಡಿ ಮಾಡಿದ್ದೇನೆ. ಇನ್ನು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಕೂಡ ಮತ್ತೆ ಕೂಡ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಹಾಗೆ ನೋಡಿ, ಇವಾಗ ಹುಣಸೆ ಹಣ್ಣಿನ ನೀರು ಸ್ವಲ್ಪ ಡ್ರೈ ಆಗ್ತಾ ಬರಬೇಕು. ಜಾಸ್ತಿ ನೀರು ಇರಬಾರ್ದು. ಹಾಗಾಗಿ ಇದನ್ನು ಸ್ವಲ್ಪ ಡ್ರೈ ತನಕ ಇದನ್ನು ಫ್ರೈ ಮಾಡಬೇಕು. ಇವಾಗ ನೋಡಿ, ಸ್ವಲ್ಪ ಡ್ರೈ ಆಗ್ತಾ ಬಂತು. ಹಾಗೆಯೇ ನಾನಿಲ್ಲಿ ಬೂತಾಯಿ ಮೀನು ತೊಗೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ಇಲ್ಲಿ ಯಾವ ಮೀನನ್ನು ಕೂಡ ಹಾಕಿ ಈ ಥರದ ಒಂದು ವೈರಲ್ ಫಿಶ್ ಫ್ರೈ ಮಾಡಬಹುದು. ನಾನು ಆ ದಿವಸ ತಂದದ್ದು ಬೂತಾಯಿ ಇತ್ತು ಅಂತೇಳಿ ಸ್ವಲ್ಪ ಬೂತಾಯಿಯನ್ನು ಮಾತ್ರ ನಾನು ತೊಗೊಂಡು ಈ ಫ್ರೈಯನ್ನು ಮಾಡ್ತಾಯಿದ್ದೇನೆ. ಬಂಗುಡೆ ಮೀನಾದರೂ ಮಾಡ್ಬೋದು, ದೊಡ್ಡ ಬೂತಾಯಿ ಮೀನು ಅಥವಾ ಯಾವುದಾದ್ರೂ ಕಟ್ ಮಾಡಿ ಮಾಡುವಂತಹ ಮೀನು ಕೂಡ ಆಗ್ತದೆ. ನೋಡಿ, ಇವಾಗ ಎಲ್ಲವನ್ನು ಹಾಕಿ ಆದಮೇಲೆ ಅದರ ಮೇಲೆ ಸ್ವಲ್ಪ ಮಸಾಲವನ್ನು ಈ ಥರನೂ ಹಾಕ್ತಾಯಿದ್ದೇನೆ. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಇದನ್ನು ಒಂದು ಸೈಡ್ ಫ್ರೈ ಮಾಡಿ ಆದಮೇಲೆ ನಿಧಾನವಾಗಿ ನಾವು ಇದನ್ನು ಟರ್ನ್ ಮಾಡಿ ಹಾಕಬೇಕು. ಟರ್ನ್ ಮಾಡಿ ಹಾಕಿ ಆದಷ್ಟು ಇದರ ಮೇಲೆ ಮಸಾಲವನ್ನು ಹಾಕಲಿಕ್ಕೆ ಟ್ರೈ ಮಾಡಬೇಕು. ಇದು ಬೇಗನೆ ಬೇಯ್ತದೆ ಕೂಡ. ಹಾಗಾಗಿ ನಾವು ನಿಧಾನವಾಗಿ ಟರ್ನ್ ಮಾಡಬೇಕಾಗ್ತದೆ. ನೋಡಿ, ಮಸಾಲ ನೋಡಿ ಯಾವ ಥರ ಇದೆ. ಹಾಗಾಗಿ ಈ ಥರ ಎಲ್ಲವನ್ನು ಟರ್ನ್ ಮಾಡಿ ಹಾಕ್ಕೊಳ್ಬೇಕು. ಇವಾಗ ಒಂದೊಂದಾಗಿ ಎಲ್ಲವನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ. ಹಾಗೆಯೇ ಇದು ತಿರುಗಿಸಿ ಆದಮೇಲೆ ಈ ಮಸಾಲ ಕೂಡ ಸ್ವಲ್ಪ ಡ್ರೈ ಆಗ್ತಾ ಬಂತು. ಇದು ಫ್ರೈ ಅಂತ ಹೇಳುವಾಗ ನಮಗೆ ಸ್ವಲ್ಪ ಡ್ರೈಯೇ ಆಗಬೇಕು, ಜಾಸ್ತಿ ಮಸಾಲ ಇರಬಾರ್ದು. ನೋಡಿ, ಇವಾಗ ಹುಣಸೆ ಹಣ್ಣಿನ ರಸ ಕೂಡ ಡ್ರೈ ಆಗಿ ಮೀನು ಕೂಡ ಚೆನ್ನಾಗಿ ಫ್ರೈ ಆಗಿ ಬರ್ತಾಯಿದೆ. ಹಾಗೆಯೇ ನೋಡಿ, ಈ ಥರ ಬಂತು. ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗ್ತದೆ. ಸ್ವಲ್ಪ ತಿಕ್ಕಾಗಿ ಗ್ರೇವಿ ಕೂಡ ಬಂತು, ಅಂದರೆ ಮಸಾಲ ಬಂತು. ನೋಡಿ, ಈ ಥರ ಇದೆ. ಈ ಮಸಾಲ ವೈಟ್ ರೈಸಿಗಂತೂ ತುಂಬಾ ಟೇಸ್ಟ್ ಆಗ್ತದೆ. ನಾನು ಆ ದಿವಸ ವೈಟ್ ರೈಸ್ ಕೂಡ ಮಾಡಿದ್ದೆ ಇದೇ ಮಸಾಲಕ್ಕೋಸ್ಕರ ಅಂತೇಳಿ. ಹಾಗೆಯೇ ತುಂಬಾ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ಇದು ವೈರಲ್ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ತುಂಬಾ ವೈರಲ್ ಆಗ್ತಾ ಇದೆ ಈ ವಿಡಿಯೋ. ಹಾಗೆಯೇ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಇದರ ಪದಾರ್ಥ. ಮನೆಯಲ್ಲೂ ಕೂಡ ನಮಗೆ ಎಲ್ಲರಿಗೂ ಇಷ್ಟ ಆಯಿತು. ಇದು ಚಿಕ್ಕ ಬೂತಾಯಿ ಆದರೂ ಕೂಡ ತುಂಬಾ ಟೇಸ್ಟಾಗಿ ಬಂದಿತ್ತು.
ಹಾಗೆಯೇ ಇವತ್ತಿನ ಈ ಒಂದು ಸ್ಪೈರಲ್ ರೆಸಿಪಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್.